ಮತ್ತೆ ನಿಮ್ಗೆ ಬೇಕಾಗಿರೋಂಥ ಚಿಕಿತ್ಸೆ ಬಗ್ಗೆ ಗಮನ ಹರಿಸಕ್ಕೆ ಇರೋದು ನಾನು, ಆಯ್ತಾ? ಹಾಗೆ ಇವರು ರಚನಾ ಅಲ್ಲಂ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅಂತ. ಓಕೆ, ನನ್ನ ಹೆಸರು ಅಲ್ಲಂ ರಚನಾ. ಇಲ್ಲಿ ಅಲ್ಲಂ ಭವನ ಐತಲ್ಲ, ಅದೆಲ್ಲ ನಮ್ದ. ಆಮೇಲೆ ನಾನು ಇನ್ನರ್ ವೀಲ್ ಅಂತ ಒಂದು ಕ್ಲಬ್ ಐತಿ. ಇದು ಬರೀ ಹೆಣ್ಮಕ್ಳದಷ್ಟೇ. ಇಲ್ಲಿ ಏನ್ ಮಾಡ್ತೀವಿ, ಯಾರಿಗಾದ್ರೂ ಹಿಂಗೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಂಥ ಡಾಕ್ಟರ್ಸ್ಗಳು ಕೇಳಿ, ಪ್ಲೀಸ್ ರೀ ಹಿಂಗೆ ನಮ್ಮ ಮಕ್ಳಿದಾರೆ, ಒಳ್ಳೆಯವ್ರು ಅದಾರೆ, ಅವ್ರಿಗೆ ಇನ್ನೂ ಸ್ವಲ್ಪ ಹಲ್ ಚೆನ್ನಾಗಿ ಇಟ್ಕೊಡೋಣ ಅಂತ ಕೇಳಿ ನಿಮ್ಮ ಪ್ರಿನ್ಸಿಪಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ರಿ. ಎಲ್ಲರೂ ಚಪ್ಪಾಳೆ. ಮಳೆ ಬಂದು ಹೋಗ್ಬಿಡ್ತು. ಓಕೆ, ಸೊ ತುಂಬಾ ಜಾಣಿದ್ರಪ್ಪ ಮಕ್ಳು ನೀವು. ಅದೇ ಹಾಸ್ಪಿಟಲ್ ಅಲ್ಲಿ ನಾನು ಕೆಲಸ ಮಾಡ್ತಿರೋದು, ಆಯ್ತಾ? ನಾನು ಕೆಲಸ ಏನಪ್ಪ ಅಂದ್ರೆ ನನ್ನ ಪುಟ್ಟ ಪುಟ್ಟ ಮಕ್ಳು ಇರ್ತಾರಲ್ಲ ಅವ್ರು ಎಲ್ರಿಗೂ ನಮಸ್ಕಾರ. ನಾನು ಮಿಸಸ್ ಅಲ್ಲಂ ರಚನಾ ವಿನಾಯಕ್, ಪ್ರೆಸಿಡೆಂಟ್ ಆಫ್ ಇನ್ನರ್ವೀಲ್ ಕ್ಲಬ್ ಆಫ್ ಬೆಳ್ಳಾರಿ. ಇನ್ನರ್ವೀಲ್ ಕ್ಲಬ್ ಅಂತೂ ಜಗತ್ತು ತುಂಬಾ ಇದೆ, ಬಟ್ ನಮ್ಮ ಬಳ್ಳಾರಿಯಲ್ಲಿ ಪ್ರೆಸಿಡೆಂಟ್ ನಾನು. ಸೊ ಇಂಡಿಯಾದಲ್ಲಿ 27 ಡಿಸ್ಟ್ರಿಕ್ಟ್ ಇದೆ. ನಮ್ಮ ಡಿಸ್ಟ್ರಿಕ್ಟ್ ಬಂದು ಡಿಸ್ಟ್ರಿಕ್ಟ್ 316. ವಿ ಹ್ಯಾವ್ 43 ಕ್ಲಬ್ಸ್. ಸೊ ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕಂದ್ರೆ ಯಾರಿಗೋ ಬಟ್ಟೆ ಕೊಟ್ಟೆ, ಇದು ಕೊಟ್ಟೆ, ಅದು ಕೊಟ್ಟೆ, ಆ ಥರ ಬೇಕಾಗಿದ್ದಿಲ್ಲ. ನಮಗೆ ಆರೋಗ್ಯ ಇದ್ರೇ ಎಲ್ಲ ಇರೋದು. ಡಾಕ್ಟರ್ ಪೂರ್ಣಿಮಾ ಅವರು ಹೇಳಿದ ಥರ ಹಲ್ಲಿನ ಆರೋಗ್ಯ ಎಲ್ಲರೂ ಪಾಪ ಅದನ್ನ ನೆಗ್ಲಿಜೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದು ತುಂಬಾ ಕರೆಕ್ಟ್ ಇದೆ. ಸೊ ಹಲ್ಲಿನ ಆರೋಗ್ಯ ನಾವು ನೋಡ್ಕೊಳ್ಳೇಬೇಕು. ಅದನ್ನ ಎಷ್ಟು ನಾವು ಹೇಳ್ತೀವೋ ಆ ಥರ. ಇನ್ನೂ ಒಂದು ನಂಗೆ ಹೇಳಬೇಕಾ ಊಸಲ್ಪಡುತ್ತೇನೆ ಅಂದರೆ, ನಂಗೊಬ್ರು ಗೊತ್ತಿರೋರ್ದು ಕ್ಯಾನ್ಸರ್ಸ್ ಡಯಾಗ್ನೋಸ್ ಆಯಿತು. ಅದನ್ನ ಯಾರಾದರೂ ನಂಬ್ತೀರಾ? ಎಲ್ಲಿಂದ ಬ್ಲಡ್ ಟೆಸ್ಟಿಂದನೂ ಬಂದಿಲ್ಲ, ಎಲ್ಲಿಂದನೂ ಬಂದಿಲ್ಲ. ಅವ್ರು ದಂತ ತಪಾಸಣೆಗೆ ಹೋಗಿದ್ದರು. ಆ ದಂತ ಡಾಕ್ಟ್ರು ಹೇಳಿದರು, ಅವ್ರಿಗೆ ವೈದ್ಯರು ಹೇಳಿದರು, ನಿಮ್ದು ಏನೋ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ಬೇರೆದವ್ರ ಕ್ಯಾನ್ಸರ್ ಡಾಕ್ಟ್ರ್ ಕಡೆಗೆ ಹೋಗಿ ಅಂತ. ಇನಿಷಿಯಲ್ ಸ್ಟೇಜಲ್ಲಿ ಮೊದಲಾಗಿ ಗೊತ್ತಾಗಿದ್ದಕ್ಕೆ ಅವರೆಲ್ಲ ಅದನ್ನ ಸರಿಪಡಿಸ್ಕೊಂಡ್ರು. ಆ್ಯಕ್ಚುಲಿ ನಾವು ಅವ್ರಿಗೆ ದಂತ ಡಾಕ್ಟ್ರ್, ಡೆಂಟಲ್ ಡಾಕ್ಟ್ರಿಗೆ ಭಾಳನೇ ಕೃತಜ್ಞತೆ ಹೇಳಬೇಕು. ಮುಂದೆನೇ ಗೊತ್ತಾಗಿ ಅವ್ರ ಕ್ಯಾನ್ಸರ್ ಕೂಡ ಗುಣಪಡೋದು ಸಾಗಾಯಿತು, ಎಲ್ಲನೂ ಚೆನ್ನಾಗಾಯಿತು, ಒಳ್ಳೆಯದಾಯಿತು. ಇದಕ್ಕೆಲ್ಲರಿಗೂ ನಮಗೆ ಸಮರ್ಥನೆ ಮಾಡಿಕೊಟ್ಟಿರೋದು ಡಾಕ್ಟರ್ ಭಾರತಿ SH, ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ಅವ್ರು ಮಾಡಿಕೊಟ್ಟಿದ್ದಕ್ಕೆ. ಅವರು ಹೇಳ್ತಾರಲ್ಲ, ಗುರು ಇದ್ದರೂ ಪೂಜಾರಿ ಬೇಕು, ಎಲ್ಲರೂ ಬೇಕು ಅಂತ. ಅದೇ ಥರ ಅವರು ದೇವರಿದ್ದಂಗೆ, ಇವರು ನಮ್ಮವರಿದ್ದಂಗೆ. ಸೊ ಡಾಕ್ಟರ್ ಪೂರ್ಣಿಮಾ ಆ್ಯಂಡ್ ಡಾಕ್ಟರ್ ವಿಕಾಸ್ ಅವರು ದೇ ಬೀನ್ ವೆರಿ ಹೆಲ್ಪ್ಫುಲ್. ಐ ರಿಯಲಿ ಥ್ಯಾಂಕ್ ಆನ್ ಬಿಹಾಫ್ ಆಫ್ ಇನ್ನರ್ವೀಲ್ ಆ್ಯಂಡ್ ಆನ್ ಬಿಹಾಫ್ ಆಫ್ ಡೆಂಟಲ್ ಕಾಲೇಜ್ ಟು. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮದು ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಲೆವೆಲ್ನ ತುಂಬ ಜಾಸ್ತಿ ಮಾಡುತ್ತೆ. ನೀವು ಆರೋಗ್ಯವಾಗಿದ್ದೀರಿ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇರುತ್ತೆ. ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಲೆವೆಲಿಗೆ ಹೋಗುತ್ತೆ. ಅದ್ರ ಜೊತೆಗೆ ಇವಾಗ ಮಾತು ಅಂತಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹಾಗೆ ಅದು ಕೂಡ ನಿಮ್ಮದು ಆತ್ಮಸ್ಥೈರ್ಯ ಅಥವಾ ಹೀಗೆ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಲ್ಲಿನ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ವಹಿಸಬೇಕು. ಎಸ್ಪೆಷಲಿ ಏನಂತ ಹೇಳ್ತೀವಿ ಅಂತಂದರೆ, ಈ ಹಳ್ಳಿ ಜನಗಳಲ್ಲಿ ಅವರಿಗೆ ಸ್ವಲ್ಪ ಅರಿವು ಕಡಿಮೆ ಇದೆ. ಇವಾಗ ನಾವು ಸಿಟಿನಲ್ಲೆಲ್ಲ ಬಂದರೆ ಅವರಿಗೆ ಒಂದಲ್ಲ ಒಂದು ಮುಖಾಂತರ ಅವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ನನಗೆ ಅನಿಸುತ್ತೆ. ಸುಮಾರು ಕ್ಯಾಂಪ್ಗಳನ್ನ ಮಾಡ್ತಿರ್ತೀವಲ್ಲ, ಅವರಲ್ಲಿ ಒಂದೇನಂತಂದರೆ ಈ ಹಲ್ಲಿನ ಬಗ್ಗೆ ಮಿಕ್ಸ್ ಅಂತ ಹೇಳ್ತೀವಿ, ಮೂಢನಂಬಿಕೆಗಳು ತುಂಬ ಇದೆ. ಅವರು ಏನಕ್ಕೆ ಹಲ್ಲಿನ ಡಾಕ್ಟರ್ ಹತ್ರ ಬರಲ್ಲ ಅಂತಂದರೆ, ಇವು ಹಲ್ಲು ನೋವು ಬಂತು ಅಂತಂದರೆ ಹಲ್ಲು ಕಿತ್ಬಿಡ್ತಾರೆ, ಹಲ್ಲು ಕಿತ್ಬಿಟ್ರೆ ನಮ್ಮ ಕಣ್ಣು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಲ್ಲು ಕೀಳೋದಕ್ಕೂ ಕಣ್ಣುದಕ್ಕೂ ಏನೂ ಸಂಬಂಧನೇ ಇಲ್ಲ. ಹಲ್ಲಿಗೆ ಬೇರೆ ನರ ಇರುತ್ತೆ, ಕಣ್ಣಿಗೆ ಬೇರೆ. ಹಲ್ಲು ಕೀಳೋದ್ರಿಂದ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಮ್ಮ ದಂತ ಕಾಲೇಜಲ್ಲಿ ದಿನಕ್ಕಿಲ್ಲ ಅಂದರೆ ಒಂದು 50 ಹಲ್ಲು ಕೀಳ್ತಾರೆ. ಅಂದರೆ ನೀವು ಎಷ್ಟು ಜನ ಇವಾಗ ಕಣ್ಣು ಕಳ್ಕೋಬೇಕಿತ್ತು ಅಲ್ವಾ? ಸೊ ಆ ಹಲ್ಲು ಕೀಳಿಸೋದ್ರಿಂದ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ.
ನೀವು ಆರಾಮಾಗಿ ಬಂದು ದಂತ ಕಾಲೇಜಲ್ಲಿ ಅಥವಾ ಹತ್ತಿರದಲ್ಲಿ ಎಲ್ಲಿರುತ್ತೆ ಅಲ್ಲಿಗೆ ನಿಮಗೆ ನೀವು ದಂತ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಅವಶ್ಯಕತೆ ಇರೋಂಥ ಟ್ರೀಟ್ಮೆಂಟ್ನ ನೀವು ಮಾಡಿಸ್ಕೋಬೇಕು. ಮತ್ತು ಇನ್ನೊಂದು ಏನು ಹೇಳ್ತೀನಿ, ಜನರಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಏನಪ್ಪ ಇದೆ ಅಂತಂದರೆ ಹಲ್ಲಿನ ಟ್ರೀಟ್ಮೆಂಟ್ ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್, ದುಬಾರಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ನೀವು ನಿಜ ಹೇಳಬೇಕು ಅಂತಂದರೆ ಹಲ್ಲಿನ ತೊಂದರೆಗಳನ್ನ ಇನಿಷಿಯಲ್ ಸ್ಟೇಜಸಲ್ಲಿ ಬಂದು ತೋರಿಸ್ಕೊಂಡ್ರೆ ನೀವು ಸಿಂಪಲ್, ಇವಾಗ ಹಲ್ಲು ಹುಡುಕಾಗಿರ್ತಾ ಇನಿಷಿಯಲ್ ಸ್ಟೇಜಲ್ಲಿ ಇದೆಯಾ ಒಂದು ಸಿಮೆಂಟ್ ಮುಗಿಸ್ಬಿಟ್ರೆ ಮುಗ್ದೇ ಹೋಗುತ್ತೆ, ಕಡಿಮೆ ಇದ್ರಲ್ಲಿ ಆಗುತ್ತೆ. ನೀವು ಹಾಗೆ ಬಿಡ್ತೀರಾ, ಅವಾಗ ಏನಾಗುತ್ತೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮತ್ತು ಅದನ್ನು ಕೀಳಿಸ್ಬೇಕಾಗತ್ತೆ. ಅದನ್ನು ಕೀಳಿಸಿದ್ಮೇಲೆ ಅದಕ್ಕೊಂದು ಕ್ಯಾಪ್, ಅವಾಗ ದುಬಾರಿ ಆಗುತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಅದನ್ನು ತಡೆಗಟ್ಟೋದು ಬಹಳ ಮುಖ್ಯ ಆಗುತ್ತೆ. ತಮ್ಮ ಪರಿಚಯ ಮೇಡಮ್? ನಾನು ಡಾಕ್ಟರ್ ಪೂರ್ಣಿಮಾ ಅಂತ ಅಂದ್ಬಿಟ್ಟು ಸಾರ್ವಜನಿಕ ದಂತ ಆರೋಗ್ಯ ವಿಭಾಗದಲ್ಲಿ ವಿಭಾಗದ ಮುಖ್ಯಸ್ಥಳಾಗಿ ಕೆಲಸ ಮಾಡ್ತಾ ಇದ್ದೀನಿ. मंजुळा टीचर